ನಮಸ್ಕಾರ ರೀಪ ಎಲ್ಲರಿಗೂ. ಯಾರು ಲಿಂಗಾಯತ ವಿರೋಧಿಗಳು ಭಾಳ ಖಡಕ ಭಾಷಣ ಮಾಡ್ಯಾರ್ರಿ. ಬಾಲಚಂದ್ರ ಜಾರಕಿಹೊಳಿ ಶಾಸಕ ಅರಬಾಯಿ ಕ್ಷೇತ್ರದ ಮಾಜಿ ಮಂತ್ರಿ ರಾಜ್ ನೋಡ್ತೈತಿ. ಇವತ್ತು ಯಾವಾಗಲೂ ಜಾತಿ ಅವರ ಮನಸ್ಸಿನಾಗಿಲ್ಲ, ಬಾಯಾಗಿಲ್ಲ, ಹೃದಯದಲ್ಲಿಲ್ಲ, ಯಾವಾಗಲೂ ಜಾತಿ ಮಾಡೋದಿಲ್ಲ. ಎಲ್ಲ ಅಂತಂದ್ರು ಅವರ ಇಡೀ ಕುಟುಂಬ ಸಹಿತ ಇವತ್ತು ಜಾತಿಯ ಮನೋಭಾವನೆಯಿಂದ ನೋಡುವುದಿಲ್ಲ, ಮನುಷ್ಯ ಮನೋಭಾವನೆಯಿಂದ ನೋಡ್ತಾರೆ. ಅವರು ಎಲ್ಲಿ ಕುಂಡ್ತಾರ ಅಲ್ಲಿ ಆಜುಬಾಜು ಕುಣಿಸ್ಕೋತಾರೆ, ಅಲ್ಲಿ ಜಾತೀಯತೆ ಇಲ್ಲ. ಅದು ಮೊದಲಿಂದಲೂ ಬಂದಂಥ ಅದೇ ಅವರಿಗೆ ಆಧಾರ ಸ್ತಂಭ. ಯಾವಾಗಲೂ ಗೋಕಾಕ ತಾಲೂಕದಾಗ ಒಂದು ಇತಿಹಾಸ ಬರ್ಕೋರಿ ನೀವು, ಹಿಂದೂ ಮುಸ್ಲಿಮ್ ಗಲಭೆ ಆಗಿದ್ದೆ ಅಂತ ತೋರಿಸ್ಕೊಡ್ರಿ. ಆಗೋದಿಲ್ಲ, ಮಾಡೋಕ್ಕೆ ಕೊಡೋದಿಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಇದ್ದರೂ ಸಹಿತ ಏನು ಎಲ್ಲವೂ ಸಹಿತ ಇವರೇ ನಿರ್ಣಯದ ಮುಖಾಂತರ ಕಾನೂನು ಸುವ್ಯವಸ್ಥೆ ಕೆಡಬಾರ್ದಂಗ ಉಸ್ತುವಾರಿ ವಹಿಸಿ ತಾವೇ ನೇತೃತ್ವ ವಹಿಸಿ ಇಬ್ಬರೂ ಕರೆಸಿ ಸಂಧಾನ ಮಾಡಿ ಕಳಿಸ್ತಾರೆ. ಯಾವಾಗರೂ ನೋಡಿದಿರಿ ನೀವು 30 ವರ್ಷದಿಂದ ಹಿಂದೂ ಮುಸ್ಲಿಂ ಗಲಾಟೆ ಆಗಿದ್ದು ಗೋಕಾಕ ತಾಲೂಕಿನಲ್ಲಿ? ಆಗೋದಿಲ್ಲ. ಈಗ ಲಿಂಗಾಯತ ವಿರೋಧಿಗಳು ಯಾರು? 70,000 ಮತಗಳು ಅಲ್ಲಿ ಅದಾವ ಲಿಂಗಾಯತರು, 2,500-3 ಸಾವಿರ ವಾಲ್ಮೀಕಿ ಎಸ್ ಟಿ ಮತದಾರದಾರ ಅರಮಾಮಿ ಕ್ಷೇತ್ರದಲ್ಲಿ. ಈ ಕಡೆ ಬರೀ ಗೋಕಾಕದಾಗ 80,000ದಿಂದ 90,000 ತನಕ ಲಿಂಗಾಯತರದಾರ. ಆದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಹೆಂಗೆ ಆರಿಸಿ ಬರ್ತಾರೆ ರೀ? 6 ಸಲ, 6-12 ಅಲ್ಲಿ ಮತ್ತು 5-6 ಸಲ, ಈ ಕಡೆ ಮತ್ತಿನ್ನು MLC, ಮತ್ತಿನ್ನು MP ಅಂತೂ 10 ವರ್ಷ ನಿರಂತರ ಜ್ಯೋತಿ. ಅದು ಚಾಲೋಣನ. ಆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದಂಗ ಆ ಮುದ್ದಿನ ಮಗಳು ಇವತ್ತು ರಾಜ್ಯ ನೋಡು ಹಂಗೆ ಕಾರ್ಯ ಮಾಡಾಕತ್ತಾಳ. ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಯಾರು ಅಭಿವೃದ್ಧಿ ಮಾಡಾಕತ್ತಾರ, ಯಾರು ತಮ್ಮ ಸಮಾಜದ ಒಂದು ಸುಖ ದುಃಖ ವಿಚಾರ ಮಾಡ್ತಾರ, ಅಂಥವರನ್ನು ಇವತ್ತು ನಾವು ಮೆಚ್ಚಲೇಬೇಕು. ರಾಜಕಾರಣದಲ್ಲಿ ಪ್ಲಿಂತ್ ಅಂದರೆ ಈ ಸಾಮ್ರಾಜ್ಯ. ಇವತ್ತು ಬೆಳಗಾವಿ ಜಿಲ್ಲಾ ಎಲ್ಲ ತಿರುಗಾಡಿ ನೋಡ್ರಿ ನೀವು, ಎಲ್ಲಿ ನೋಡಿದಲ್ಲಿಯೂ ಸಹಿತ ಜಾರಕಿಹೊಳಿ ಬ್ರ್ಯಾಂಡ್ ಅವನ್ನು ಹಿಡಿತೈತ್ರಿ. ಅವ್ರ ಹೆಸರು ಹೇಳ್ರೆ ಓಡ್ತೈತಿ ಗಾಡಿ ಹಂಗೆ. ಬ್ರ್ಯಾಂಡ್, ನಾನು ನಿನ್ನೆ ಹೇಳಿದ್ನಿ, ಬ್ರ್ಯಾಂಡ್ ಅಂದರೆ ಇದು ದೊಡ್ಡ ಬ್ರ್ಯಾಂಡ್, ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಅಂತಾರೆ. ಆ ಬ್ರ್ಯಾಂಡದ ಮುಖಾಂತರ ಯಾವ ಜಾತಿಗಳಿಗೆ ವಿರೋಧಿಲ್ಲ, ಯಾವ ಜಾತಿ ವೈಷಮ್ಯ ಮಾಡುವುದಿಲ್ಲ, ದ್ವೇಷ ಮಾಡುವುದಿಲ್ಲ, ಜಾತಿ ನಡು ಬಡದಾಟ ಹಚ್ಚುವುದಿಲ್ಲ, ನೀ ಮೇಲೂ ನೀ ಕೇಳು ಅನ್ನುವುದಿಲ್ಲ. ಎಲ್ಲರಿಗೂ ಸಮಾನಾಂತರದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಇದೇ ಜಾರಕಿಹೊಳಿ ಸಾಮ್ರಾಜ್ಯ. ಇದೇ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ DCC ಕಬ್ಜಾ, ಕೋಆಪರೇಟಿವ್ ಸೊಸೈಟಿ ಐತಿರಲ್ಲ, KB ವಿದ್ಯುತ್ ಸಹಕಾರಿ ಸಂಘ, ಅದನ್ನು ಗಣನೀಯವಾಗಿ ಇನ್ನು ಬೆಳವಣಿಗೆ ಆಗೋದು ಅದು ದೇಶ ನೋಡ್ತೈತಿ. ದಿವಂಗತ ಅಪ್ಪನಗೌಡ ಪಾಟೀಲರು ಭಾರತ ದೇಶದಲ್ಲಿ ಸಹಕಾರಿ ರಂಗದಲ್ಲಿ ಒಂದು ವಿದ್ಯುತ್ ಸಹಕಾರಿ ಸಂಘ ಮಾಡಿ ತೋರಿಸಿದ್ದು ದೇಶ ಹೆಂಗೆ ನೋಡ್ತಿತ್ತು, ಅದನ್ನು ಅಭಿವೃದ್ಧಿ ಮಾಡಿ ತೋರಿಸ್ತಾರೆ. ಅದಕ್ಕೆ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಕೈ ಹಾಕ್ಯಾರ. ಅದ್ರ ಬೆನ್ನ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಕ್ಕನ ಜಾರಕಿಹೊಳಿ ಮತ್ತು ಇನ್ನೂ ಅದಾರ್ರಿ ಹುಡುಗರು. ಆ ಹುಡುಗರಿನ ಮುಂದಿನ ಭವಿಷ್ಯದ ನಾಯಕರ. ಸರ್ವೋತ್ತಮ ಶಾಸಕ ಅಕ್ಕಾನ, ಅಮರನಾಥ್ ಶಾಸಕ ಅಕ್ಕಾನ, ಸನತ್ ಶಾಸಕ ಅಕ್ಕಾನ, ಇನ್ನೊಬ್ಬದಾನ್ರಿ ಸಂತೋಷ್ ನಕ್ಕೋತಾ ಇರ್ತಾನೆ, ಅವು ಶಾಸಕ ಅಕ್ಕಾನ. ರಾಹುಲ್ ಅಂತೂ ಭವಿಷ್ಯದ ನಾಯಕ, ಸ್ಟೇಟ್ ಸೆಕ್ರೆಟ್ರಿ. ಮುಂದಿನ 28ರಾಗ ಅದು ಒಂದು ಶಾಸಕನ. ಎಷ್ಟಾದು ರೀ ಕಾಕ ಹೇಳಿದ ಭವಿಷ್ಯ ಕರೆಕ್ಟ್ ಆಕೈತಿಲ್ರಿ? 9 ಸ್ಟಾರ್ 10 ಸ್ಟಾರ್ 11 ಸ್ಟಾರ್ 12 ಸ್ಟಾರ್ ಅಂತ ಹೇಳಿದ್ದೀನಿ, ಬರ್ಕೋರಿಲ್ಲ. ಇದೇ ರೀತಿ ಈ ಪರ್ವ ಮುಗಿಯುವುದು. ಜನ ಇವತ್ತು ಏನು ಬಯಸ್ತಾರ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾನೆ ಕೇಳ್ರಿ. ಜನ ಇವತ್ತು ನಾವು ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕು, ನಮ್ಮಲ್ಲಿ ಭೇದ ಭಾವ ಇರಬಾರ್ದು, ಯಾವುದೇ ಜಾತಿ ಕಲಹಗಳು ಬರಬಾರದು. ಇದೇ ಉದ್ದೇಶದಿಂದ ಇವತ್ತು ಈ ಸಾಮ್ರಾಜ್ಯ ಬೆಳ್ಕೊತ ಹೊಂಟೈತಿ. ಯಾವ ರಾಜ್ಯ ಚುನಾವಣೆ ಇರಲಿ, ಕೇಂದ್ರ ಚುನಾವಣೆ ಇರಲಿ, ಈಗ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ಇರಲಿ, ಇವರು 4 ಅಕ್ಕಿ ಕಾಳು ಬಿದ್ದಾಗನ ಅದ ಕಲ್ಯಾಣ ಕೆಲಸ, ಇಲ್ದಕ್ಕಂದ್ರೆ ಆಗೋದೇ ಇಲ್ಲ. ಇದನ್ನು ಮನದಟ್ಟನೆ ಮಾಡಿ ಇವತ್ತು ವಿಚಾರ ಮಾಡ್ರಿ. ಯಾರು ನಮ್ಮ ಸುಖದಕ್ಕೆ ವಿಚಾರ ಮಾಡ್ತಾರ, ನಮ್ಮ ಮನೆವರೆಗೆ ಬಂದು, ನಮ್ಮ ಮನೆಯ ಒಳಗಡೆ ಬಂದು, ಯಾವುದೇ ಜಾತಿ ಭೇದವಿಲ್ಲದೆ ಬಂದು ನಾವು ಕೊಟ್ಟಂಥ ಚರಿಗೆ ನೀರು ಕುಡಿದು ಚುನುಮರಿ ತಿಂದು ಉಪ್ಪಿಟ್ಟು ತಿಂದು ಹೋಗುವಂಥ ನಾಯಕರು ಯಾರು? ಅವರು ಯಾವಾಗಲೂ ಜಾತಿವಾದಿಗಳಲ್ಲ. ಇದೇ ಬಸವಣ್ಣರ ಕನಸು ಕಂಡಿದ್ದರಿ. ಬಸವಣ್ಣನವರು ಇದೇ ಕನಸು ಕಂಡಿದ್ದರು. ಬಸವಣ್ಣ ವಿಶ್ವಗುರು ಹೆಂಗಾದರು ಅನ್ನೋದು ಇವತ್ತು ನಾವು ಇತಿಹಾಸಗಳನ್ನು ಓದಬೇಕು. ಆ ಇತಿಹಾಸದಂತೆ ನಡೆಯುತ್ತಿರುವ ಈ ಸಾಮ್ರಾಜ್ಯ ಇವತ್ತು ದಾಪುಗಾಲು ಹಾಕೋತ ಹೊಂಟೈತಿ. ಇವತ್ತು ರಾಜ್ಯ ನೋಡಾಕತೈತಿ. DCC ಬ್ಯಾಂಕ್ ಇದಕ್ಕೆ 12 ಗ್ಯಾರಂಟಿ ಫಿಕ್ಸ್. 4 ಚುನಾವಣೆ ಹಾಕಾವ್, 2 ಕಡೆ ಮತ್ತು 14 ಆಗಬಹುದು ರೀ. ಇನ್ನೂ ನಡೆದಾವ, ಕಾಂಪ್ರಮೈಸ್ ಟೈಮ್ ಭಾಳ ಐತಿ, ನೋಡ್ಕೊತ ಹಾಕಿರಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಅದಕ್ಕೆ ನಾಳೆ ಪತ್ತು ಕೊಡಾಕ ಮತ್ತೊಂದು ಪತ್ತದ ವಿಚಾರವಾಗಿರ್ಬೋದು, ಅಥವಾ ನೀವು ಹಳೆದೆಲ್ಲ ಅಂದ್ರೆ ರೊಕ್ಕ ತುಂಬಿ ಹಳೆದು ಹೊಸದು ಮಾಡ್ಕೊತಿದ್ರಿ. ಮೊದಲ ವ್ಯವಸ್ಥೆ ಹುಕ್ಕೇರಿ ತಾಲೂಕು
ಆ ವ್ಯವಸ್ಥೆನ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸ ನಾವು ಅದನ್ನ ನಿರಂತರವಾಗಿ ಹಂಗ ಮುಂದುವರ್ಸ್ಕೊಂಡು ಹೋಗ್ತೀವಿ, ನಿಮ್ದು ₹1 ಅಥವಾ ₹1 ಬಡ್ಡಿನೂ ತಗೋದಿಲ್ಲ. ನಾವು ಬೇಕಾದ್ರೆ ಎಲ್ಲ ನಿಮ್ಗೆ ಹಾಕಿ ನಿಮ್ಗೆ ಮಾಡ್ತೀವಿ. ಅದ್ರೊಳಗೂ ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊಂತಾರೆ. ನಮಗೆ ಬಡ್ಡಿ ಬೇಡ, ನಿಮ್ಮ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ಅದನ್ನು ಯಾರು ತಲೆಯಾಗಿಟ್ಕೋಬೇಡ್ರಿ. PKPS ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಿ ಅದಕ್ಕೆ ಪ್ರಾಸ್ತಾವಿಕ ಭಾಷಣ ಮಾಡಿದ್ರಲ್ಲ ಅಂದ್ರೆ ಅವರು PKPS ಬಗ್ಗೆ ಹೇಳಿದ್ರು. ಅವರು ಅಂದ್ರೆ 3 ಸೊಸೈಟಿ ಅದಾವ. ಮತ್ತೆ ಕೆಲವೊಬ್ಬರು ನನಗೆ ಪತ್ರನೂ ಬರೆದು ಕೊಟ್ರೆ, ಯಾಕಂದ್ರೆ ನಮಗದ ಟೆನ್ಷನ್ ಐತಿ. ಯಾಕಂದ್ರೆ ನಾಳೆ ನಿಮಗೆ ಒಂದೇ ಮಾತು ಹೇಳ್ತೀನಿ ಎಲ್ಲ. ಯಾಕಂದ್ರೆ ಈಗ DCC ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬೆ ನಡೆದೈತ್ರಿ. ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ, ಯೂಟ್ಯೂಬ್ ಅಲ್ಲಿ ನೋಡ್ತೀರಿ, ಟಿವಿಯಲ್ಲಿ ನೋಡ್ತೀರಿ. 16 ಸೀಟಿಗೆ ಚುನಾವಣೆ ನಡೀತೈತಿ ಇಡೀ ಜಿಲ್ಲೆಯಲ್ಲಿ. 9 ರಿಂದ 10 ಸೀಟ್ ಬಂದವ್ರು ಬಹುಮತ ಆಗ್ತೈತೆ, ಅಧ್ಯಕ್ಷ ಉಪಾಧ್ಯಕ್ಷ. ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಆ ರಂಗ ಮಂದಿರ ಗಾಡಿ ಮೇಲೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗ್ತಾನೆ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗಂದ್ರೆ ಹೋಗ್ತಾನೆ. ಅಲ್ಲಿ ನೀವು ಬೇಕಾದ್ರೆ ಆಮೇಲೆ ಕೇಳಬಹುದು. ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೆ ಆಗಿಲ್ಲ. ನನಗೆ ಧೈರ್ಯ ಐತಿ, ದೇವರ ಆಶೀರ್ವಾದ ನನಗೆ ಆಗ್ತೈತಿ. ನಕ್ಕಿ ನಾ DCC ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ. ನೀವು PKPS ಅಲ್ಲಿ ಒಟ್ಟ ಅಂತ ಹೋಗ್ಬೇಡ. ಅದನ್ನು ಹೇಳ್ತಾನೆ. ಈ ಸಲ ನಾವು ಜನವರಿ ಒಳಗೆ 155 DCC ಬ್ಯಾಂಕ್ ಹೊಸ ನೌಕರಿ ತುಂಬಾಕತ್ತವ. ನೀವು ಹುಕ್ಕೇರಿ ತಾಲೂಕ ನೇರವಾಗಿ ನಮಗೆ ಬಂದು ಭೇಟಿಯಾಗಿ, ಆ ಡೈರೆಕ್ಟರ್ಗೂ ಭೇಟಿಯಾಗಬೇಡ್ರಿ ನೀವು. ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇತ್ತಂದ್ರೆ ನೇರವಾಗಿ ನಾವು ನಿಮಗೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದ ಕೇಸಿ ಎಲ್ಲ ಗದ್ದಲ ಬೇಡ. ನಾವೆಲ್ಲ ಇದು ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ನೀವು ಧೈರ್ಯ ಇಲ್ಲೀರಿ. ಒಂದ್ಸಲ ಧೈರ್ಯ ಮಾಡ್ದಾಗ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ. ಯಾಕಂದ್ರೆ ಕಟ್ಟಿ ಮ್ಯಾಗ ಕುತ್ತಾಗ ಬಂದ್ರಂದ್ರ ಪೊಲೀಸರನ್ನ ಬೋರ್ಡ್ ತಗೊಂಬಂದವ್ರು ಅಣ್ಣಾಸಾಹೇಬ್ ಜೊಲ್ಲೆ, ಹೆಲಿಕಾಪ್ಟರ್ ತಂದವ್ರು ಸತೀಶ್ ಜಾರಕಿಹೊಳಿ ಅವ್ರೆ. ಅದಕ್ಕೆ 3 ಬಿಡಬೇಡ. ಅದಕ್ಕೆ ಹೆಂಗಾರು ಮಾಡಿ ಹಿಡ್ಕೊಡಂತ ನಾವು ಹೇಳ್ತಿರೋ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ. ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ. ಯಾಕಂದ್ರೆ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ, ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ. ಎಲ್ಲರಿಗೂ 12ನೇ ಶತಮಾನದಾಗ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನ್ನು ಕರ್ನಾಟಕ ನಾವೆಲ್ಲನೂ ಅಷ್ಟ ಸಮಾಜದಲ್ಲಿ ಕರ್ಕೊಂಡು ಹೋಗ್ತೇವೆ. ಜಾತಿ ಅನ್ನೋ ಶಬ್ದ ನಮ್ಮ ತಲೆಯಾಗಿಲ್ಲ, ನಮ್ಮ ಮನಸ್ಸಿನಾಗಿಲ್ಲ. ಆದ್ರೆ ನಮ್ಮ ರಾಷ್ಟ್ರೀಯ ವಿರೋಧಿಗಳು ಸುಮ್ಮನೆ ಅದನ್ನ ಜಾತಿ ತಂದೆಲ್ಲ ಕಟ್ತಾರೆ. ಅಂದ್ರೆ ನಾವೆಲ್ಲ ಬೇಕಾದ್ರೆ ಅವ್ರ ಒಂದು ರೇತಿ ಮ್ಯಾಗ ಬರಲಿ. ಅವ್ರೆ ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ವಿ ನಾವು ಹೇಳ್ತೀವಿ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಹೇಳಿ. ನಾವು ಎಲ್ಲಾ ಸಮಾಜ ಕೊಟ್ಟಿದ್ವಿ. ನಾವು ಲಿಂಗಾಯತ ಸಮಾಜ ಕೊಟ್ಟಿದ್ದೀವಿ, ಹಾಲು ಮತ ನಮ್ಮ ಸಮಾಜ ಕೊಟ್ಟಿದ್ದೀವಿ. ಎಲ್ಲ ಹಿಂದುಳಿದವರ್ಗ, ಮರಾಠ, ಮುಸ್ಲಿಂ ಎಲ್ಲರಿಗೂ ನಾವು ಅಧಿಕಾರ ಕೊಟ್ಟಿದ್ವಿ. ಒಂದು ಜಾತಿ ಮ್ಯಾಗ ನಾವು ರಾಜಕಾರಣ ಮಾಡೋದಿಲ್ಲ, ನಮಗೆ ಅವಶ್ಯಕತೆನೂ ಇಲ್ಲ. ಅದಕ್ಕೆ ಎಲ್ಲರೂ ಬಸವಣ್ಣಂಗೆ ಹೆಂಗೆ ನಮಗೆ ಅನುಭವ ಅಂತ ಮುಖಾಂತರ ಎಲ್ಲಾ ಸಮಾಜ ನಿಮ್ಗೆ ಒಂದೇ ಹೇಳ್ಬಿಡ್ತಿಲ್ಲ. ಹುಕ್ಕೇರಿ ತಾಲೂಕು ಪೂರ್ತಿ ಸಂದೇಶ ಅವರು ಅರಬಾಂ ಕ್ಷೇತ್ರವಾಗಿ ಜನರ ಆಶೀರ್ವಾದದಿಂದ 6 ಸಲ MLA ಆಗಿದ್ದಾನೆ. 70,000 ಲಿಂಗಾಯತ ಓಟ್ ಅದಾವ, 45,000 ಹಾಲು ಮತ್ತು ಕುರುಬ ಸಮಾಜ ಓಟ್ ಅದಾವ, 40,000 ಉಪಾಸ ಸಮಾಜ ಅದಾರ, SC ಅದಾರ, ಮುಸ್ಲಿಂ ಅದಾರ, ಮರಾಠ, ಜೈನ್ರು, ರೆಡ್ಡಿ ಸಮಾಜ ಎಲ್ಲರ. ನಮ್ಮ ನಾಯಕರು 3,000 ಓಟ್ ಅದಾವ. ನಾನು 6 ಸಲ MLA ಮಾಡ್ತಾರೆ. ಜನ ಹೆಂಗಿರ್ಬೇಕು ಲೆಕ್ಕ ಹಾಕ್ತೀನಿ. ಅಂದ್ರೆ ನಮಗೆ ಜಾತಿ ಎತ್ತೈತಿರಿ. ಜಾತಿ ಅನ್ನೋದು ಶಬ್ದಲ್ಲಿ ನಮಗೆ ಇವರೆಲ್ಲರೂ ತಮಗೆ ಬೇಕಾದಾಗ ಜಾತಿ ಉಪಯೋಗ ಮಾಡ್ಕೋತಾರೋ, ತಮಗೆ ಬೇಡ ಓದಿತಾರೋ. ಈಗ ಬೇಕಾದ್ರೆ ಬರ್ಲಿ ಎಲ್ಲರೂ ಚರ್ಚೆಗೆ ಒಂದು ದಿವಸ ಕೊಡ್ಲೋಡ್ರಿ. ಯಾರ್ಯಾರು ಏನೇನು ಮಾಡಿದಾರೆ ಶಂಕೇಶ್ವರ ಬೇಕಾದ್ರೆ ಒಂದು ದೊಡ್ಡ ಸ್ಟೇಜ್ ಹಾಕೊಂಡ್ರಿ, ಎಲ್ಲರೂ ಬರ್ಲಿ. ಯಾರ್ಯಾರು ಏನೇನು ಮಾಡಿದಾರೆ ಎಲ್ಲ ನಿಮ್ ಮುಂದೆ ಚರ್ಚೆ ಆಗಿಲ್ಲ. ಅದಕ್ಕೆ ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಜನಾಂಗನೆಲ್ಲ ಕೆಟ್ಟ ಮಾಡ್ತಾರ. ಸುಮ್ಮನೆ ಅವರಿಗೆ ಕೆಟ್ಟದ್ ಬರ್ತಂದ್ರೆ ಜಾತಿ ಹೇಳ್ತಾರೆ. ಈಗ ಇವರೇ ನಮ್ಮ ಜೊತೆ 10 ವರ್ಷ ಇದ್ದಾರೆ. DCC ಬ್ಯಾಂಕ್ ನಮ್ಮ ಜೊತೆನೇ ಇದ್ದಾರೆ. ನಾ 7 ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷ ಅವಾಗ ಜಾತಿ ಇಲ್ಲ, ಏನಿಲ್ಲ. ಜಾರಕಿಹೊಳಿ ಚಲೋ, ಅವ್ರಿಗೆ ನಮಗೆ ಕೆಟ್ಟದ ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗ ಮಾಡ್ತಾರೆ. ದಯಮಾಡಿ ಹುಕ್ಕೇರಿ ತಾಲೂಕದ ಮಹಾಜನತೆಗೆ ಈ ವೇದಿಕೆ ಮುಖಾಂತರ ಕೈ ಮುಗಿದ ಕೆಳಕಳಿ ವಿನಂತಿ ಮಾಡ್ಕೊತೀವಿ. ಜಾತಿ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ. ನಿಮ್ನೆಲ್ಲರೂ ಅಣತಂಬರತೆ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ನೀವೆಲ್ಲರೂ ನಮ್ಮ ನಂಬಿ ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ತಾವು ಆಶೀರ್ವಾದ ಮಾಡಕ್ಕೆ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದ ಕೆಳಕಳಿಯಿಂದ ವಿನಂತಿ ಮಾಡ್ತೀವಿ.